ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಗುರುವಾರ ಅಲ್ವಾ? ಸೊ ಹಾಗಾಗಿ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ನಮ್ಮ ಕಡೆ ವಾತಾವರಣ ತುಂಬ ಕೂಲಾಗಿದೆ, ಮಳೆ ಬರ್ತೈತಲ್ಲ ಆ ರೀತಿಯಾಗಿ. ಸೊ ಅದೆಲ್ಲ ಮುಗಿಸ್ಕೊಂಡು ಇನ್ನು ರಾಯರಿಗೆ ಕೊಬ್ಬರಿ ಎಣ್ಣೆ ದೀಪ ಯಾರೆಲ್ಲ ನೀವು ಹಚ್ತೀರಾ ಅಂತ ತಪ್ಪದೆ ಕಮೆಂಟ್ ಮಾಡಿ, ಓಕೆನಾ? ನಾನು ಕೂಡ ಒಂದು 4 ವಾರದಿಂದ ರಾಯರಿಗೆ ಕೊಬ್ಬರಿ ಎಣ್ಣೆ ದೀಪವನ್ನು ಈ ರೀತಿ ಹಚ್ತಾ ಇದ್ದೀನಿ. ಅಂದರೆ ಮಣ್ಣಿನ ಒಂದು ಹಣತೆಯಲ್ಲಿ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚುವಂಥದ್ದು. ತುಂಬ ಜನ ಈ ಒಂದು ಪೂಜೆಯನ್ನು ಮಾಡಿ ಸಕ್ಸಸ್ ಆಗಿದ್ದಾರೆ ಅಂತ ತುಂಬ ಜನ ಹೇಳಿದ್ದಾರೆ. ಸೊ ಹಂಗಾಗಿ ನಾನು ಕೂಡ ರಾಯರಿಗೆ ಈ ಒಂದು ಕೊಬ್ಬರಿ ಎಣ್ಣೆ ದೀಪಾರಾಧನೆಯನ್ನು ಮಾಡ್ತಾಯಿದ್ದೀನಿ. ಬೆಟರ್, ಪರವಾಗಿಲ್ಲ, ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಅಂತಂದರೆ ರಾಯರ ಕಡೆಯಿಂದ ನನಗೆ ಆಗ್ತಾನೇ ಇದೆ. ಅಂದರೆ ಪ್ರತಿಯೊಂದು ಇದರಲ್ಲೂ ನಾನಿದ್ದೀನಿ, ನೀನು ಧೈರ್ಯವಾಗಿ ಇರು ಅನ್ನೋ ಒಂದು ಸೂಚನೆಯನ್ನು ರಾಯರು ಕೊಡ್ತಾರೆ. ಸೊ ಏನಿಲ್ಲ, ಒಂದು ಹೊಸ ಮಣ್ಣಿನ ಹಣತೆಯನ್ನು ತೊಗೊಂಡು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಗಂಧ ಕುಂಕುಮವನ್ನು ಇಟ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಕಿ 2 ಬತ್ತಿಯನ್ನು ಒಂದು ಬತ್ತಿಯಾಗಿ ಬತ್ತಿ ರೆಡಿ ಮಾಡಿಕೊಂಡು ಕೆಂಪು ಅಕ್ಷತೆಯನ್ನು ಮಾಡ್ಕೊಳ್ಬೇಕು. ಕೆಂಪು ಅಕ್ಷತೆಯನ್ನು ಸೋಮವಾರ ಅಥವಾ ಗುರುವಾರ ಮಾತ್ರ ಮಾಡ್ಕೊಳ್ಬೇಕು. ಅಕ್ಷತೆಯನ್ನು ಮಾಡಿಕೊಂಡು ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ನಮ್ಮ ರಾಯರ ಆ ಥರ ಸಂಕಲ್ಪವನ್ನು ಮಾಡ್ಕೊಂಡು ನಮ್ಮ ಕೋರಿಕೆ ಏನಿದೆಯೋ ಅದನ್ನು ಹೇಳ್ಕೊಂಡು ಈ ರೀತಿ ನಾನು ತೋರಿಸ್ತಿದ್ದೆನಲ್ಲ, ಈ ರೀತಿಯಾಗಿ ಅಕ್ಷತೆಯನ್ನು ದೀಪಕ್ಕೆ ಹಾಕಿಬಿಟ್ಟು ನಂತರ ಕೊಬ್ಬರಿ ಎಣ್ಣೆ ಹಾಕಿ ದೀಪವನ್ನು ಹಚ್ಚೋದು. ಕೆಳಗಡೆ ಒಂದು ತಟ್ಟೆ ಇಡೋದನ್ನು ಮರಿಬೇಡಿ. ಕೆಳಗಡೆ ಹಾಗೆ ಬರೀ ಮಣ್ಣಿನ ಹಣತೆಯನ್ನು ಇಡಬಾರ್ದು. ಕೆಳಗಡೆ ಒಂದು ತಟ್ಟೆ ಏನಾದರೂ ಇಟ್ಬಿಟ್ಟು ಅದ್ರ ಮೇಲೆ ದೀಪವನ್ನು ಇಟ್ಟು ಈ ರೀತಿ ಕೊಬ್ಬರಿ ಎಣ್ಣೆ ದೀಪಾರಾಧನೆ ಮಾಡಿ ಸಂಕಲ್ಪವನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು 9 ವಾರ ಅಥವಾ 11 ವಾರ ರಾಯರಿಗೆ ಸಂಕಲ್ಪವನ್ನು ಮಾಡಿಕೊಂಡು ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗಿದೆ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ನಾನು ಇದನ್ನು ಮಾಡಿ 4 ವಾರ ಆಗಿದೆ. ನಾನು 11 ವಾರ ಮಾಡಬೇಕು ಅಂತ ಇದ್ದೀನಿ. ಸೊ ಮಾಡೋಣ ಅಂದರೆ ಯಾವಾಗಿದ್ರೂ ಮಾಡೋದೇ ಅಲ್ವಾ, ರಾಯರ ಪೂಜೆ ಗುರುವಾರ ತಪ್ಪದೆ ಮಾಡ್ತಾಯಿದ್ದೀನಿ. ಅದರಲ್ಲಿ ರಾಯರಿಗೆ ಒಂದು ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದ್ರಲ್ಲಿ ಏನಿದೆ ಅಲ್ವಾ, ಹಾಗಾಗಿ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚೋಣ ಅಂತ ಹೇಳಿ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದೊಳ್ಳೆ ಪಾಸಿಟಿವ್ ವೈಬ್ ಅಂತ ಮನೆಯಲ್ಲಿ ನಮಗೆ ಅನಿಸುತ್ತೆ. ಸೊ ಹಾಗಾಗಿ ನೀವು ಯಾರಾದರೂ ಮಾಡ್ಕೊಳ್ಬೇಕು ಅಂತಿದ್ರೆ ಸಿಂಪಲ್ಲಾಗಿ ರಾಯರಿಗೆ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚಿ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ಕೇಳಿಕೊಂಡು ಆದಷ್ಟು ನಮ್ಮ ಕಷ್ಟಗಳೆಲ್ಲ ಕಳಿಯಪ್ಪ ಅಂತ ಹೇಳಿ ರಾಯರಿಗೆ ದೀಪವನ್ನು ಹಚ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ರಾಯರಿಗೆ ದೀಪಾರಾಧನೆಯನ್ನು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಲ್ಲ. ಮಂತ್ರಾಲಯ ಹೋದಾಗ ನಾನು ರಾಯರ ವಿಗ್ರಹ ತೊಗೊಂಡ್ಬಂದಿದ್ದೆ. ನಮ್ಮ ಮನೇಲಿ ಬರೀ ಫೋಟೋ ಮಾತ್ರನೇ ಇದ್ದಿದ್ದು. ಸೊ ಹಾಗಾಗಿ ನನಗೆ ಒಂದು ಚಿಕ್ಕ ವಿಗ್ರಹ ತಗೊಳ್ಳೋಣ ಅಂತ ಹೇಳಿ, ಇನ್ನು ಮಂತ್ರಾಲಯ ಹೋದಾಗ ಏನಾದರೂ ತೊಗೊಂಡು ಬರಲೇಬೇಕಲ್ಲ ಅನ್ನೋ ಕಾರಣಕ್ಕೆ ರಾಯರ ಒಂದು ಚಿಕ್ಕ ವಿಗ್ರಹವನ್ನು ತೊಗೊಂಡು ಬಂದೆ. ಆ್ಯಂಡ್ ನಂಗೆ ತುಂಬ ಒಂದು ಒಳ್ಳೆ ರಾಯರು ಯಾವಾಗಲೂ ನಗ್ತಾ ಇರೋ ಥರ ಕಾಣಿಸ್ತಾ ಇರ್ತಾರೆ ನನಗೆ ರಾಯರನ್ನ ಈ ಫೋಟೋ ಎಲ್ಲ ನೋಡಿದಾಗ. ಇನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಲಾಸ್ಟ್ ಇಯರ್ ಗೋಲ್ಡ್ನ ತೊಗೊಂಡಿದ್ದೆ, ಒಂದು 3 ಗ್ರಾಮು. ಸೊ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ವಿಡಿಯೋ ಒಂಚೂರು ಲೆಂತಿ ಆಗ್ಬೋದು, ಬಟ್ ನಾನು ಫುಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ನೋಡಿ. ಅಂದರೆ ಗೋಲ್ಡ್ ತಗೊಳ್ಳೋದು ಸರಿನಾ, ಅಥವಾ ಈಗ ನಾವು ದುಡ್ಡು ಸೇವಿಂಗ್ಸ್ ಮಾಡೋದಾ ಅಂತ ಹೇಳಿ ಒಂದು ಕನ್ಫ್ಯೂಸ್ ಇರುತ್ತೆ. ಸೊ ಯಾವ್ದು ಬೆಟರು ಅಂದರೆ ಹೀಗೆ ಹೇಳ್ತಾ ಇದ್ದಾರೆ, ಆದಷ್ಟು ಸ್ವಲ್ಪ ಗೋಲ್ಡ್ ತಗೊಳ್ಳೋದು ಕಡಿಮೆ ಮಾಡಿ ಅಂತ. ನನಗನ್ಸಿದ ಮಟ್ಟಿಗೆ ನಾನು ಇರೋದನ್ನು ಹೇಳಿದ್ದೀನಿ. ಹಣ ಅಥವಾ ಚಿನ್ನ ಯಾವುದು ನಾವು ಸೇವಿಂಗ್ಸ್ ಮಾಡಿದ್ರೆ ಒಳ್ಳೆಯದು ಅಂತ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರೋದು. ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ಟಾಪಿಕ್ ಏನು ಅಂತಂದರೆ ಮನಿ ಸೇವಿಂಗ್ಸ್ ಮಾಡೋದ, ಗೋಲ್ಡ್ ಸೇವಿಂಗ್ಸ್ ಮಾಡೋದ ಅಂತ. ನಾವು ಗೋಲ್ಡನ್ನು ಯಾವ ರೀತಿ ಸೇವಿಂಗ್ಸ್ ಮಾಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ನಾವು ಗೋಲ್ಡನ್ನು ಕೊಂಡ್ಕೊಳ್ಳೋಕ್ಕೆ ಆಗುತ್ತೆ. ಈಗಿರೋ ಬೆಲೆಯಲ್ಲಿ ನಾವು 1 ಗ್ರಾಮ್ ಗೋಲ್ಡ್ ತೊಗೊಳ್ಬೇಕು ಅಂತಂದರೆ ಮಿನಿಮಮ್ 15,000 ಕೊಡಬೇಕಾಗುತ್ತೆ. ಈಗ 15,000 ಕೊಡುವಂತಹ ಜಾಗದಲ್ಲಿ ಈಗ ನಾವು ಪ್ರತಿಯೊಬ್ಬರು ನಮ್ಮ ಮಧ್ಯಮ ವರ್ಗದ ಹೆಣ್ಮಕ್ಳಿರ್ಬೋದು ಅಥವಾ ನಮ್ಮ ಬಡ ಕುಟುಂಬದ ಹೆಣ್ಮಕ್ಳು ಯಾರೇ ಆಗಿರ್ಬೋದು 1 ಗ್ರಾಮ್ ಚಿನ್ನ ತೊಗೊಳ್ಬೇಕಂದ್ರೆ ತುಂಬಾ ಕಷ್ಟ ಇದೆ, ಓಕೆನಾ? ಈಗ ನಾವು 10 ಗ್ರಾಮ್ ಚಿನ್ನ ತೊಗೊಳ್ಬೇಕು, ಒಂದು 20 ಗ್ರಾಮ್ ಚಿನ್ನ ತೊಗೊಳ್ಬೇಕು ಅಂತಂದರೆ ನಾವು ಹೇಗೆ ಮಾಡೋದು? ಎಲ್ಲ ಒಟ್ಟಿಗೆ ನಾವು ಅಷ್ಟು ಗ್ರಾಮ್ ಚಿನ್ನ ತೊಗೊಳ್ಬೇಕು ಅಂತಂದರೆ ಈಗಿನ ಒಂದು ಗೋಲ್ಡ್ ರೇಟಲ್ಲಿ ತುಂಬಾ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಹಿಂದೆ ಅಂದರೆ ನನ್ನ ಹಳೆ ಯೂಟ್ಯೂಬ್ ಚಾನಲಲ್ಲಿ ತುಂಬ ಜನಕ್ಕೆ ಈ ಮಾಹಿತಿ ಕೊಟ್ಟಿದ್ದು ತುಂಬಾ ಇಷ್ಟ ಆಗಿತ್ತು ಎಲ್ಲರಿಗೂ. ನನ್ನ ಹೊಸ ಸಬ್ಸ್ಕ್ರೈಬರ್ಸ್ಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಮತ್ತು ನಾನು ಈ ಸೇವಿಂಗ್ಸ್ ಟಿಪ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಈಗ ನಾವು ಒಂದೇ ಸರಿ ದುಡ್ಡನ್ನೆಲ್ಲ ಕೂಡಿಟ್ಕೊಂಡು ಚಿನ್ನವನ್ನು ತಗೊಳ್ಳೋದು ಬೆಸ್ಟಾ, ಅಥವಾ ನಮ್ಮ ಹತ್ರ ಸೇವಿಂಗ್ ಮಾಡಿದಂತಹ ಹಣದಲ್ಲಿ ಆಗಿಂದಾಗಲೇ ಚಿನ್ನವನ್ನು ತಗೊಳ್ಳೋದು ಬೆಸ್ಟಾ ಅಂತ ಹೇಳಿ. ಈಗ ಯಾರೆಲ್ಲ ಒಂದು 10 ಗ್ರಾಮು 20 ಗ್ರಾಮು 30 ಗ್ರಾಮ್ ಚಿನ್ನ ತೊಗೊಳ್ಬೇಕು ಅಂದ್ಕೊಂಡಿರ್ತೀರೋ ಅಂಥವರು ನಾವು ಹೇಗೆ ಚಿನ್ನವನ್ನು ತಗೊಳ್ಳೋದು ಅಂತ ಹೇಳಿ.
ಈಗ ಒಂದೇ ಸರಿ ನಮ್ಮ ಹತ್ರ ದುಡ್ಡು ಇತ್ತು ಅಂತಂದರೆ ನಾವು ಹೋಗಿ ಒಂದು 10 ಗ್ರಾಮ್ಗೋ 20 ಗ್ರಾಮ್ಗೋ ಒಡವೆ ನಮ್ಗೆ ಏನು ಬೇಕೋ ಅದನ್ನು ತೊಗೊಂಡ್ಬಿಡ್ತೀವಿ. ಆದರೆ ಸ್ವಲ್ಪ ಸ್ವಲ್ಪನೇ ನಾವು ದುಡ್ಡನ್ನು ಕೂಡಿಟ್ಕೊಂಡು ಚಿನ್ನ ತೊಗೊಳ್ಬೇಕು ಅಂತ ಇರುವಂತಹ ನಮ್ಮ ಹೆಣ್ಮಕ್ಳಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಹೇಗೆ ತೊಗೊಳ್ಬೇಕು, ನಾವು ಯಾವ ರೀತಿ ತೊಗೊಂಡ್ರೆ ಬೆಸ್ಟ್ ಆಗುತ್ತೆ, ಯಾವ ರೀತಿ ತೊಗೊಳಿದ್ರೆ ನಮಗೆ ತುಂಬ ದುಡ್ಡು ಅಂತಂದು ಸೇವಿಂಗ್ಸ್ ಆಗುತ್ತೆ ಅಂತ ಅನ್ನೋದನ್ನೇ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಈಗ ನಾನು ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದೇನಿದೆ ಇದು ನೋಡಿ, ನಾನು ಇದನ್ನು ತೊಗೊಳ್ಬೇಕಾದ್ರೆ ಇದು 24 ಕ್ಯಾರೆಟ್ ಅಂದರೆ 999 ಗೋಲ್ಡ್, ಪ್ಯೂರ್ ಅಪರಂಜಿ ಚಿನ್ನ, ಈ ಗೋಲ್ಡ್. ಓಕೆನಾ, ನಾನು ಇದನ್ನು ತೊಗೊಳ್ಬೇಕಾದ್ರೆ ಇದಕ್ಕೆ ನಾನು 1 ಗ್ರಾಮ್ಗೆ ನಾನು ಇದನ್ನು ತೊಗೊಂಡು 1.5 ವರ್ಷ ಆಗಿದೆ. ಓಕೆ, ಇದನ್ನು ತೊಗೊಂಡು 1.5 ವರ್ಷ ಆಗಿದೆ. ಈ ಥರದ್ದು ನಾನು 3 ಗ್ರಾಮ್ ತೊಗೊಂಡಿದ್ದೀನಿ. ನಾನು ಸೇವಿಂಗ್ಸ್ ಮಾಡಿದಂತಹ ದುಡ್ಡಲ್ಲಿ ಒಂದು 3 ಗ್ರಾಮ್ಗಾಗಷ್ಟು ಸೇವಿಂಗ್ಸ್ನ ಮಾಡಿಕೊಂಡು 3 ಗ್ರಾಮ್ಗೆ ನಮ್ಗೆ ಏನು ಒಡವೆ ಬರುತ್ತೆ ಹೇಳಿ. ಈಗ ನನಗೆ ನನ್ನ ಟಾರ್ಗೆಟ್ ಬಂದು ಒಂದು 20 ಗ್ರಾಮ್ಗೆ ಏನಾದರೂ ಒಂದು ತೊಗೊಂಡು ಒಂದು ಪೆಂಡೆಂಟು ಅಥವಾ ಒಂದು ಚೈನು, ಒಂದು ಚೆನ್ನಾಗಿರೋ ದೊಡ್ಡದಾಗಿರೋ ಓಲೆ ಅಥವಾ ಒಂದು ಬ್ಯಾಂಗಲ್ಸ್ ಆದರೂ ಖಡ್ಗ ಥರ ಆದರೂ ಬರುತ್ತೆ ಒಂದು 20 ಗ್ರಾಮ್ಗೆ. ಆ ಥರ ಒಂದು 10 ಗ್ರಾಮ್ಗೆ ಸೇವಿಂಗ್ಸ್ ಮಾಡಿಕೊಂಡ್ರಿ ಅಂತಂದರೆ, ಈಗ ಒಂದು 3 ಗ್ರಾಮ್ಗೆಲ್ಲ ತೊಗೊಂಡ್ರಿ ಅಂತಂದರೆ ಚಿಕ್ಕದ್ರಲ್ಲೇ ಇರುತ್ತೆ. ಈಗ ಆಲ್ರೆಡಿ ನಮ್ಮ ಹತ್ರ ಚಿಕ್ಕ ಗೋಲ್ಡೆಲ್ಲ ಇತ್ತು ಅಂತಂದರೆ ಬೇರೆ ದೊಡ್ಡದಕ್ಕೆ ಏನಾದರೂ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಸೊ ಆವಾಗ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ನೀವು ಟಿಪ್ಸ್ನ ಯೂಸ್ ಮಾಡಿ 200% ತುಂಬಾ ಹೆಲ್ಪ್ ಆಗುತ್ತೆ. ನಾನು ಇದನ್ನು ತೊಗೊಳ್ಬೇಕಾದ್ರೆ ನೋಡಿ, ಇದಕ್ಕೆ ಯಾವುದೇ ನಾನು ಕೂಲಿ ವೇಸ್ಟೇಜು ಏನಂದರೆ ಏನೂ ಕೊಡಲಿಲ್ಲ. ಜಸ್ಟ್ ಇದಕ್ಕೆ ನಾನು ಕೊಟ್ಟಿದ್ದು ಆವತ್ತಿನ ಚಿನ್ನದ ಗ್ರಾಮ ರೇಟ್ ಏನಿದೆಯೋ ಅದನ್ನಷ್ಟೇ ನಾನು ಕೊಟ್ಟಿದ್ದಿತ್ತು. 7,000 ಕೊಟ್ಟು ತೊಗೊಂಡೆ. ಈಗ 3 ಗ್ರಾಮ್ಗೆ ನಾವು ಕೊಟ್ಟಿದ್ದು ಕರೆಕ್ಟಾಗಿ 23,000 ಕೊಟ್ಟು ತೊಗೊಂಡಿದ್ದು. ಅದರಲ್ಲಿ ಯಾವುದೇ ನಾವು ಅಲ್ಲಿ ಬಾರ್ಗೇನ್ ಮಾಡೋದಕ್ಕೆ ಆಗಲ್ಲ. ಈಗ ನಾವು ಕೂಲಿ ವೇಸ್ಟೇಜ್ ಎಲ್ಲ ಕೊಟ್ಟು ಚಿನ್ನ ಒಡವೆ ಮಾಡಿಸಿರೋದನ್ನು ತೊಗೊಂಡ್ರೆ ನಾವು ಒಂದು ಸ್ವಲ್ಪ ಬಾರ್ಗೇನ್ ಮಾಡಿ ತೊಗೊಳ್ಬೋದು. ಬಟ್ ನಾವು ಈ ರೀತಿ ಚಿನ್ನವನ್ನು ತೊಗೊಳ್ಬೇಕು, ಸೇವಿಂಗ್ಸ್ ಮಾಡ್ಕೊಳ್ಬೇಕು, ಮುಂದೆ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಸೇವಿಂಗ್ಸ್ ಒಂದು ದೊಡ್ಡದಾಗಿ ಒಡವೆ ಮಾಡಿಸ್ಕೊಳ್ಬೇಕು ಅಂತಿದ್ರೆ ನಾವು ಈ ರೀತಿ ತೊಗೊಂಡಾಗ ನಮಗೆ ಯಾವುದೇ ರೀತಿ ಅವರು ಕಡಿಮೆ ಕೊಡೋದಿಲ್ಲ. ಆ ಚಿನ್ನ ರೇಟ್ ಏನಿದೆಯೋ ಅಷ್ಟನ್ನು ಮಾತ್ರ ನಮಗೆ ಕೊಡ್ತಾರೆ. ಈಗ ಈಗ ಜಸ್ಟ್ ನೀವು ಯೋಚನೆ ಮಾಡಿ, ನಾನು ಇದು ತೊಗೊಳ್ಬೇಕಾದ್ರೆ 7 ಗ್ರಾಮ್ ತೊಗೊಂಡೆ, 7,000 ಕೊಟ್ಟು 1 ಗ್ರಾಮ್ ತೊಗೊಂಡೆ. ಈಗ ಡಬಲ್ ಆಗಿದೆ ಅಂದರೆ 14,000 ಚಿಲ್ಲರೆ ಆಗಿದೆ. ಈಗ ನನಗೆ 23,000ಕ್ಕೆ ಇನ್ನು 23,000 ಲಾಭ. ಓಕೆನಾ, 23ಕ್ಕೆ 23,000 ರೂಪಾಯಿ ಲಾಭ. ಈಗ ನಾನು ಇದನ್ನು ಏನು ಮಾಡ್ತೀನಿ, ದುಡ್ಡಿದ್ದಾಗ ಒಂದೊಂದು ಗ್ರಾಮ್ಗಾಗೋಷ್ಟು ದುಡ್ಡದಂತ ಸೇವಿಂಗ್ಸ್ ಮಾಡಿಕೊಂಡೆ ಅಂತಂದರೆ ಹೋಗಿದ ತಕ್ಷಣ ನಾನು ಏನು ಮಾಡ್ತೀನಿ, ಇದರಲ್ಲಿ ನಿಮಗೆ 1 ಗ್ರಾಮ್ ಕೂಡ ಸಿಗುತ್ತೆ. ಓಕೆನಾ, ಇನ್ನೊಂದು ಹೇಳ್ತೀನಿ, ಯಾರೋ ಅಷ್ಟೇ ಸಿಲ್ವರ್ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನಿಮಗೆ ಪೂಜಾ ಸಾಮಗ್ರಿಗಳು ಬೇಕು ಅಂತಂದರೆ ತೊಗೊಳ್ಳಿ, ಅದು ಬೆಸ್ಟು. ಬಟ್ ಅದ್ರ ಬದಲು ನಾವು ಸಿಲ್ವರ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತಂದರೆ ಅದು ನಿಮ್ಗೆ ಯಾವತ್ತೂ ವರ್ತ್ ಆಗಲ್ಲ. ಅದೇ ದುಡ್ಡಲ್ಲಿ ನೀವು 1/2 ಗ್ರಾಮ್ ಚಿನ್ನ ಬಂದ್ರೂ ನೀವು ಏನು ಮಾಡಿ ಈ ರೀತಿ ತೊಗೊಂಡು ಇಟ್ಕೊಂಡ್ಬಿಡಿ. ಇಲ್ಲ ನಿಮಗೆ ಒಂದು 1/2 ಗ್ರಾಮ್ಗೆ ಚಿನ್ನ ನಮಗೆ ಎಲ್ಲೂ ನಮ್ಮ ಕಡೆ ಕೊಡೋದಿಲ್ಲ, 1 ಗ್ರಾಮ್ ಮೇಲೇ ಕೊಡೋದು, ನಾವು 1/2 ಗ್ರಾಮ್ ನಮ್ಮ ಹತ್ರ ದುಡ್ಡು ನಾವು ಸೇವಿಂಗ್ಸ್ ಮಾಡಿದ್ರೆ ನಮ್ಮ ಹತ್ರ ದುಡ್ಡು ಉಳಿಯೋದಿಲ್ಲ, ಏನು ಮಾಡೋದು ತೊಗೊಳ್ಬೇಕು ಅಂತಿರೋರಿಗೆ ಇನ್ನೊಂದು ಬೆಸ್ಟ್ ಆಪ್ಷನ್ ಕೊಡ್ತೀನಿ ನೋಡಿ. ಇದು 2 ಗುಂಡು ಕಾಣಿಸ್ತಾ ಇದೆಯಾ? ಇದು 2 ಗುಂಡು. ನಾನು ಮಾಂಗಲ್ಯ ಸರ ತೊಗೊಳ್ಬೇಕಾದ್ರೆ ಏನು ಮಾಡಿದೆ, ಲಕ್ಷ್ಮೀ ಕಾಸು ಮತ್ತು ಗುಂಡು ಎಲ್ಲ ತೊಗೊಂಡೆ. 4 ಗುಂಡು ಸಾಕಾಗ್ತಾಯಿತ್ತು. ಈಗ ಎಲ್ಲರೂ 4 ಗುಂಡು ಹಾಕ್ಕೊಂತಾರಲ್ಲ, ಸೊ 4 ಗುಂಡು ಲಕ್ಷ್ಮೀ ಕಾಸೆಲ್ಲ ತೊಗೊಂಡ್ರೆ ನಮ್ಗೆ ಕರೆಕ್ಟಾಗಿ ಆಗುತ್ತೆ. ತುಂಬ ವೆಯ್ಟ್ ಇರೋಲ್ಲ, ಏನಿಲ್ಲ, ಕರೆಕ್ಟಾಗಿ ಇರುತ್ತೆ. ಅವತ್ತು ನಾನು ಗೋಲ್ಡ್ಗೆ ತೊಗೊಳ್ಬೇಕಂತ ಹೋದಾಗ ಇನ್ನೊಂದು ಸ್ವಲ್ಪ ದುಡ್ಡು ಉಳ್ದೋಯ್ತು ನನ್ನ ಹತ್ರ. ಓಕೆ, ಒಂದು 10,000ನೋ ಮೇ ಬಿ ಏನೋ ನನಗೆ ಅವತ್ತು ಅಮೌಂಟು ನನ್ನ ಹತ್ರ ಉಳ್ದೋಯ್ತು. ಸೊ ಆ ಉಳ್ದೋದಾಗ ನಾನು ಏನು ಮಾಡಿದೆ, ನಾನು ದುಡ್ಡನ್ನ ಖಂಡಿತ ವಾಪಸ್ ತೊಗೊಂಡು ಬಂದಿಲ್ಲ. ಅದೇ ದುಡ್ಡಕ್ಕೆ ಏನು ಮಾಡಿದೆ, ಇದಕ್ಕೇನು ಗೋಲ್ಡ್ ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಕರೆಕ್ಟಾಗಿ ಇದು 1.5 ಗ್ರಾಮ್ ಇದೆ, 30 ಗ್ರಾಮ್ ಕಡಿಮೆ, 30 ಮಿಲಿ ಕಡಿಮೆ. 30 ಮಿಲಿ ಕಡಿಮೆನಲ್ಲಿ ಇದೇನಾಯಿತು, ನನಗೆ 1.5 ಗ್ರಾಮ್ಗೆ ಅಂದರೆ 1 ಗ್ರಾಮು 470 ಮಿಲಿ ಇದೆ, ಅಥವಾ 1.5 ಗ್ರಾಮ್ ಅಂತ ಅಂದ್ಕೊಳ್ಳಿ. ಈಗ ನಾನು ಲಾಸ್ಟ್ ಟೈಮ್ ಒಂದು 3 ಮಂತ್ಸ್ 4 ಮಂತ್ಸ್ ಬ್ಯಾಕ್ ಹೋಗಿದ್ದೆ. ಇದು ನೀವು ಎಷ್ಟಕ್ಕೆ ಹಾಕ್ಕೊತೀರಾ ಅಂತ ನಾನು ಅವ್ರನ್ನ ಕೇಳಿದೆ. ಆಗ ಅವರು 11,000 ರೂಪಾಯಿಗೆ ಹಾಕ್ಕೊತೀವಿ ಅಂತ ಹೇಳಿದ್ರು.
ಮೊನ್ನೆ ಹೋಗಿದ್ದೆ ರೀಸೆಂಟಾಗಿ ಒಂದು 20 ಡೇಸ್ ಬ್ಯಾಕ್ ಆಗ ಹೋಗಿದ್ದಾಗ ಇದು ಎಷ್ಟಿಗೆ ಹಾಕ್ಕೊತೀರಾ ಅಂತ ನಾನು ಮತ್ತೆ ಅವ್ರನ್ನ ಕೇಳಿದೆ. ಈಗ ಇದ್ರ ಬೆಲೆ 18,000 ಚಿಲ್ಲರೆ. ಓಕೆ, ಹತ್ತತ್ರ 19,000 ಹೇಳಿದ್ರು ಅವರು. ಹತ್ತತ್ರ 19,000. ಈಗ ಒಂದು ಗ್ರಾಮು 14,000 ಅಂತಂದರೆ ಅದರಲ್ಲಿ ಅರ್ಧ ಲೆಸ್ ಮಾಡಿ, ಮೇ ಬಿ ಅವ್ರು 19,000 ಏನೋ ಹಾಕ್ಕೊತೀವಿ ಅಂತ ಅವರು ಹೇಳಿದರು. ನನಗೆ ಏನೇ ಗೋಲ್ಡ್ ತೊಗೊಂಡ್ರು KDM ತೊಗೊಳ್ಳಲ್ಲ. ನಾವೇನಿದ್ರು 3 ಅಂದರೆ 916 ತೊಗೊಳ್ಬೇಕು. ಈ ಥರ 916 ತೊಗೊಂಡ್ರೆ ನಮಗೆ ಆವತ್ತಿನ ಚಿನ್ನದ ರೇಟ್ ಏನಿದೆ ಕರೆಕ್ಟಾಗಿ ನನಗೆ ಅಮೌಂಟ್ ನಮಗೆ ಸೇರುತ್ತೆ. ನಾವೇನಾದರೂ ಕಡಿಮೆ ಗೋಲ್ಡ್ ತೊಗೊಂಡ್ರೆ ನಮಗೆ ಕಡಿಮೆ ಅಮೌಂಟೇ ಸಿಗುವಂಥದ್ದು. ಹಾಗಾಗಿ ನೀವು 10 ಗ್ರಾಮ್ ತೊಗೊಳ್ಳಿ, 1 ಗ್ರಾಮ್ ತೊಗೊಳ್ಳಿ, 916 ತೊಗೊಳ್ಳಿ, 24 ಕ್ಯಾರೆಟ್ ಗೋಲ್ಡ್ ತೊಗೊಳ್ಳೋದು ತುಂಬ 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 ಬೆಸ್ಟ್. ಈಗ ನೀವು ಯೋಚನೆ ಮಾಡಿ, ನಾನು ತೊಗೊಂಡಿದ್ದು 3 ಗ್ರಾಮ್ ಚಿನ್ನ ಆವತ್ತು ನನಗೆ 23,000 ರೂಪಾಯಿ ಕೊಟ್ಟು ತೊಗೊಂಡೆ. ಇವತ್ತು ಇದೇ ಚಿನ್ನ ನನಗೆ ಡಬಲ್ ಆಗಿ ಇದೆ. ಈಗ ನಾನು ಇದೆಲ್ಲ ಸೇರಿ ಹಾಕಿದ್ರೆ ನನ್ನ ಹತ್ರ ಒಂದು ಸ್ವಲ್ಪ ಇನ್ನೂ ಗೋಲ್ಡೆಲ್ಲ ಇದೆ, ಅದೆಲ್ಲ ಸೇರಿ ನಾನು ಹಾಕಿಬಿಟ್ಟು ಏನಾದರೂ ಮಾಡಿಸ್ಕೊಂಡು 10 ಗ್ರಾಮ್ಗೆ ಏನಾದರೂ ನಾನು ಮಾಡಿಸ್ಕೊಳ್ಬೋದು. ಬಟ್ ನನ್ನ ಟಾರ್ಗೆಟ್ ಏನು, ಒಂದು 20 ಗ್ರಾಮಿಗೆ ಏನಾದರೂ ಮಾಡಿಸ್ಕೊಳ್ಳೋಣ ಅಂತ ಹೇಳಿ. ಸೊ ಇದರಿಂದ ನಿಮಗೆ ಯೂಸ್ ಆಗುತ್ತೆ ಅಂತ ನೀವು ಕೇಳೋದಾದರೆ, ಈಗ ನಾವು ಯಾವತ್ತಿದ್ರೂ ಮತ್ತು ಕೂಲಿ ವೇಸ್ಟೇಜ್ ಏನಿದೆಯೋ ಅದನ್ನು ಅವ್ರು ನಮ್ಗೆ ಇಷ್ಟೇ ಅಂತಲೇ ಹಾಕಂದ್ರೆ, ಒಂದು 10 ಗ್ರಾಮ್ ನಾವು ತೊಗೊಂಡ್ರಿ ಅಂತಂದರೆ 1 ಗ್ರಾಮ್ದು ಕೂಲಿ ಮತ್ತು ವೇಸ್ಟೇಜ್ GST ಅದೆಲ್ಲ ಆ್ಯಡ್ ಮಾಡಿ ಹಾಕ್ತಾರೆ. ಅದೇ ನಾವು ಸ್ವಲ್ಪ ಬಾರ್ಗೇನ್ ಅದು ಇದು ಮಾಡಿ ಗೊತ್ತಿರೋ ಅಂಗಡಿಗಳಲ್ಲಿ ನಾವು ಬಾರ್ಗೇನ್ ಅದು ಇದು ಮಾಡ್ಕೊಂಡ್ರಿ ಅಂತಂದರೆ ನಮಗೆ ಇನ್ನೂ ತುಂಬಾ ಈಸಿ ಆಗಿಬಿಡುತ್ತೆ. ಇನ್ನೊಂದು ಸ್ವಲ್ಪ ಕಡಿಮೆ ನಾವು ಮಾಡ್ಕೊಬೋದು. ಇನ್ನೊಂದು 2,000 ಅಥವಾ ಒಂದು 3,000 ಇಂಥ ಕಡಿಮೆ ಕೊಟ್ಟರು ನಡೆಯುತ್ತೆ, ಅವ್ರು ತೊಗೊತಾರೆ. ಓಕೆನಾ. ಈಗ ಇದು ನಿಮ್ಗೆ ಏನು ಯೂಸ್ಫುಲ್ ಆಗುತ್ತೆ ಅಂತಂದಾಗ, ಈಗ ನಾನು ಸುಮ್ಮನೆ ಅವತ್ತು ನನಗೆ ಇನ್ನೂ ಇಲ್ಲ, ನಾನು ಒಂದು 20 ಗ್ರಾಮ್ ಗೋಲ್ಡ್ ಮಾಡಿಸ್ಕೊಳ್ಬೇಕು, 20 ಗ್ರಾಮ್ ಗೋಲ್ಡ್ ಮಾಡಿಸ್ಕೊಂಡಾಗ ನಾನು ದುಡ್ಡನ್ನ ಹಂಗೇನೋ ಇಟ್ಕೊಳ್ತಾ ಬರ್ತಾ ಇರ್ತೀನಿ. 20 ಗ್ರಾಮ್ಗೂ ನಮಗೆ ಅಮೌಂಟ್ ಅಡ್ಜಸ್ಟ್ ಆದಾಗ ನಾನು ಹೋಗಿ ಗೋಲ್ಡನ್ನ ತೊಗೊತೀನಿ ಅಂತ ನಾನು ಅಂದಿದ್ದಿದ್ರೆ, ನಾನು ಈಗ ಇದೇ 3 ಗ್ರಾಮ್ಗೆ 23,000 ಪ್ಲಸ್ 23,000 46,000 ಕೊಡಬೇಕಿತ್ತು ದುಡ್ಡು. ನಾನೇನು ಮಾಡಿದೆ, ಇರೋ ದುಡ್ಡಲ್ಲಿ ಹೋಗ್ಬಿಟ್ಟು ಗೋಲ್ಡು ತೊಗೊಂಡ್ಬಿಟ್ಟೆ. ಈ ಥರ ಕಾಯಿನ್ಸ್ ತೊಗೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಈಗ ಕೆಲವೊಂದು ಕಡೆ ಈಗ ಗೋಲ್ಡ್ ಸ್ಮಾಲಾಗಿ ಕಟ್ ಮಾಡಿ ಕೂಡ ಕೊಡ್ತಾರೆ, ಕೆಲವೊಂದು ಕಡೆ ಕೊಡ್ತಾರೆ. ಈ ಬಿಸ್ಕೆಟ್ ಇರ್ತೈತಲ್ಲ ಆ ಥರ ಚಿಕ್ಕದಾಗಿ ಕೂಡ ಕೊಡ್ತಾರೆ. ನಿಮ್ಗೆ ಸಿಗಲಿಲ್ಲ ಅಂತಂದರೆ ಬೆಸ್ಟು 1 ಗ್ರಾಮ್ಗೆ ಈ ಥರ ಸೇವಿಂಗ್ಸ್ ಮಾಡ್ಕೊಂಡು ತೊಗೊಂಬಿಡಿ. ಅಥವಾ ನಿಮ್ಗೆ ಒಂದು 1/2 ಗ್ರಾಮ್, ನಮಗೆ 1 ಗ್ರಾಮ್ವರೆಗೂ ನಮ್ಗೆ ದುಡ್ಡು ಉಳಿಸೋದಕ್ಕಾಗ್ತಾಯಿಲ್ಲ, ಏನು ಮಾಡೋದು ಅಂತಂದರೆ ಈ ರೀತಿ ಚಿಕ್ಕದಾಗಿ ಗುಂಡುಗಳಿಗೆ ಅಷ್ಟೇ ಕೂಲಿ ವೇಸ್ಟೇಜ್ ಅಂತಂದರೆ ಏನೂ ಇರೋದಿಲ್ಲ, ಗುಂಡುಗಳನ್ನ ತೆಗೆದಿಟ್ಕೊಳ್ಳೋದು ತುಂಬಾ ವೇಸ್ಟು. ಈಗ ನಿಮಗೇನು, ಈಗ ಇಷ್ಟು ಒಡವೆ ರೇಟ್ ಹೋಗ್ತಾನೇ ಇದೆ ಬಿಟ್ಟರೆ ಕಡಿಮೆ ಅಂತೂ ಬರ್ತಾ ಇಲ್ಲ, ಹೋಗ್ತಾನೇ ಇದೆ. ಈಗ ಇನ್ನೇನು ಜೂನ್ ಜುಲೈಗೆ 18,000-19,000 ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಯಾರೆಲ್ಲ ದುಡ್ಡನ್ನ ಸೇವ್ ಮಾಡಿ ಇಟ್ಕೊಂಡಿರ್ತಾರಲ್ವ, ಈ ಥರ ಗೋಲ್ಡ್ ತೊಗೊಬೇಕು ಅಂತ ಇಮ್ಮಿಡಿಯೇಟಾಗಿ ಹೋಗ್ಬಿಟ್ಟು ಈ ಥರ ಕಾಯಿನ್ಸ್ನ ತೆಗೆದಿಟ್ಕೊಂಬಿಡಿ. ನೀವು ಇಷ್ಟೆಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಕೊನೆಯದಾಗಿ ಈಗ ನೀವು ಹೋಗ್ತಾ ನಾವೇನು ಮಾಡ್ತೀರಿ, ಈ ಗೋಲ್ಡ್ಗೆ ನೀವು ಇಷ್ಟೇ ಕೊಡೋಂಥ ಅವಶ್ಯಕತೆ ಇರೋದಿಲ್ಲ ಅಲ್ವಾ. ಈಗಿನ ರೇಟ್ ಏನಿರುತ್ತೆ ಹೀಗಿರುತ್ತೆ, ನಾಳೆ ರೇಟ್ ಏನಿರುತ್ತೆ ನಾನು ತೊಗೊಳೋದಿರುತ್ತೆ. ಆಮೇಲೆ ಒಂದೇ ಸರಿ ಮಾಡಿಸಿದಾಗ ಏನಾಗುತ್ತೆ, ಆವತ್ತಿನ ದಿವಸ ಏನು ರೇಟ್ ಇರುತ್ತೋ 19,000 ಇರುತ್ತೋ 20,000 ಇರುತ್ತೋ ಗೊತ್ತಿಲ್ಲ ನಮಗೆ. ಆವತ್ತಿನ ದಿವಸ ಕೊಟ್ಟು ನಾವು ಗೋಲ್ಡನ್ನು ತೊಗೊಳ್ಬೇಕಾಗುತ್ತೆ. ಜಸ್ಟ್ ಯೋಚನೆ ಮಾಡಿ, ಆವಾಗ ನಾವು ಅದೇ 10 ಗ್ರಾಮ್ಗೆ ಇನ್ನೂ 10 ಗ್ರಾಮ್ ಆಗೋಷ್ಟು ದುಡ್ಡನ್ನ ಸುಮ್ಮನೆ ಕೊಟ್ಟು ನಾವು ಗೋಲ್ಡ್ ಚಿನ್ನವನ್ನು ತೊಗೊಳ್ಬೇಕಾಗುತ್ತೆ. ಈ ರೀತಿ ನೀವು ಕಾಯಿನ್ಸ್ನೆಲ್ಲ ಮಾಡಿಟ್ಕೊಂಬಿಟ್ಟು ಇದೇ ಚಿನ್ನದಲ್ಲಿ ನೀವು ನಿಮ್ಮ ಚಿನ್ನನೇ ಕೊಟ್ಟು ನಂಗೆ ಈ ಥರ ಒಡವೆ ಬೇಕು ಅಂತೇಳಿ ಡಿಸೈನ ತೋರಿಸಿ ನೀವು ಮಾಡಿಸ್ಕೊಂಡ್ರಿ ಅಂತಂದರೆ ನಿಮಗೆ ಆಗ ಕೂಲಿ ವೇಸ್ಟೇಜು ಮಾತ್ರನೇ ಅವರು ನಿಮಗೆ ಆ್ಯಡ್ ಮಾಡಿ ಕೊಡ್ತಾರೆ. ಬಿಟ್ಟರೆ ಆವತ್ತಿನ ಚಿನ್ನದ ರೇಟ್ ಮಾತ್ರ ಆಗೋದಿಲ್ಲ ಅಲ್ವಾ. ಈಗ 1.5 ವರ್ಷದಿಂದಗಡೆ 7,000 ಇತ್ತು, ಈಗ ಅದೇ ಡಬಲ್ ಆಗಿದೆ, 14,000 ರೂಪಾಯಿ ಆಗಿದೆ. ಈಗ ನಾನು ಅದೇ ದುಡ್ಡನ್ನು ಇನ್ನೂ ಇಟ್ಕೊಂಡು ಇದ್ದಿದ್ದರೆ ಈಗ ನನ್ನ ಕೈಯಲ್ಲಿ ಇಷ್ಟು ದುಡ್ಡನ್ನ ನಾನು ಸುಮ್ಮನೆ ಕೊಟ್ಟು ತೊಗೊಳ್ಬೇಕಾಗಿತ್ತು. ಎಷ್ಟು ದುಡ್ಡು ವೇಸ್ಟ್ ಆಗ್ತಾಯಿತ್ತು ಆವಾಗ. ಅದ್ರ ಬದಲು ಏನು ಮಾಡಬೇಕು ಅಂದರೆ, ನಾವು ಹೋಗಿ ನಮ್ಮ ಹತ್ರ ಎಷ್ಟೊಂದು 10,000 ಇರುತ್ತೆ, 10,000ಕ್ಕೆ ಎಷ್ಟು ಬರುತ್ತೆ ಏನು ಬರುತ್ತೆ ಹೋಗಿ ತೊಗೊಂಬಿಡಿ. ಇಲ್ಲ ನಾನು 1 ಗ್ರಾಮ್ಗೆ ಆಗೋಷ್ಟು ಒಂದು 15,000 ರೂಪಾಯಿ ನಾನು ಕೂಡ ಇಟ್ಕೊತೀನಿ, ಆಮೇಲೆ ಹೋಗಿ ತೊಗೊತೀನಿ ಅಂದರೆ ಅವಾಗ ಹೋಗಿ ಬೇಗ ತೊಗೊಂಡ್ಬಿಡಿ. ಈ ರೀತಿ ನೀವು ಮಾಡ್ಕೊಳೋದ್ರಿಂದ ನೀವು 10 ಗ್ರಾಮ್ಗೆ 20 ಗ್ರಾಮ್ಗೆ 30 ಗ್ರಾಮ್ಗೆಲ್ಲನೂ ಸೊ ಈ ರೀತಿ ಆಗಿಬಿಡುತ್ತೆ. ಅದಕ್ಕೆ ಈಗ ನಾನು ಹೇಳಿದಂಗೆ ತುಂಬ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಎಷ್ಟಿದೆಯೋ ಅಷ್ಟು ಅಮೌಂಟಿಗೆ ಹೋಗ್ಬಿಟ್ಟು ಚಿನ್ನವನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ನಾನು 20 ಗ್ರಾಮ್ಗೆ 30 ಗ್ರಾಮ್ ಮಾಡಿಸ್ಕೊಬೇಕು, ನಾನು ಅಲ್ಲಿಗೂ ನನ್ನ ದುಡ್ಡನ್ನ ಸೇವಿಂಗ್ಸ್ ಮಾಡಿ ಇಟ್ಕೊಂಡು ಹೋಗಿ ತಗೊತೀನಿ ಅಂತ ಮಾಡೋದಕ್ಕೆ ಹೋಗಬೇಡಿ. ಅಷ್ಟರಲ್ಲಿ ಚಿನ್ನದ ರೇಟ್ ಗಗನಕ್ಕೆ ಹೋಗಿರುತ್ತೆ.
ನೀವು ಸೇವಿಂಗ್ ಮಾಡೋಷ್ಟರಲ್ಲಿ ನೀವು ಅದೇ ಚಿನ್ನಕ್ಕೆ ಮತ್ತು ಡಬಲ್ ರೇಟ್ ಕೊಟ್ಟು ತೊಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಈ ರೀತಿ ತೊಗೊಂಡು ಇಟ್ಕೊಂಡಿರಿ. ಅದಾದಮೇಲೆ ನಿಮಗೆ ಬೇಕಾದಾಗ ನಿಮಗೆ ಚಿನ್ನವನ್ನು ತೊಗೊಂಡ್ಬಿಟ್ರೆ ಆರಾಮಾಗಿ ನಿಮಗೆ ಹಳೆ ಚಿನ್ನಕ್ಕೆ ಈಗ ಹೋಗ್ತಾ ಎಷ್ಟಿರುತ್ತೋ ಅಷ್ಟೇ ಕೊಡ್ತಾರೆ. ಇನ್ನು ಮುಂದೆ ಹೋಗಿ ತೊಗೊಳ್ಬೇಕಾದಾಗ ಏನು ಮಾಡೋಕ್ಕಾಗಲ್ಲ, ಅಷ್ಟು ದುಡ್ಡನ್ನ ಕೊಡಬೇಕು. ಬಟ್ ನಾನು ಹೇಳ್ತಾ ಇರೋದೇನು ಅಂತಂದರೆ, ಇದೇ ಹಿಂದೆಗಡೆ ಇರೋ ಚಿನ್ನಕ್ಕೂ ಮತ್ತು ಮುಂದೆ ನಾವು ತೊಗೊಳ್ಳೋಂಥ ಚಿನ್ನಕ್ಕೂ ಒಂದೇ ರೇಟ್ನ ಕೊಡೋದು ಅವಶ್ಯಕತೆ ಇಲ್ಲ. ನೀವು ಈ ರೀತಿ ಸೇವಿಂಗ್ಸ್ನ ಮಾಡಿ ಇಟ್ಕೊಂಡ್ಬಿಟ್ರೆ, ಕಾನ್ಸ್ಟೆಂಟ್ ತೆಗೆದು ಇಟ್ಕೊಂಡ್ಬಿಟ್ರೆ ನೀವು ಆವಾಗ ಆರಾಮಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಿಗೆ ಜಸ್ಟ್ ಕೂಲಿ ವೇಸ್ಟ್ ಜನ ಕೊಟ್ಟು ನೀವು ಚಿನ್ನವನ್ನು ತೊಗೊಳ್ಬಹುದು ಅಂತ ಅನ್ನೋದು. ಸೊ ಇಷ್ಟನ್ನು ಫಾಲೋ ಮಾಡಿಕೊಂಡ್ರೆ ನೀವು ಖಂಡಿತವಾಗ್ಲೂ ಒಂದು ಒಳ್ಳೆ ಚಿನ್ನ ತೊಗೊಂಡು ತುಂಬ ಅಮೌಂಟು ಕೂಡ ನಿಮಗೆ ಸೇವ್ ಆಗುತ್ತೆ. ಇಷ್ಟೆಲ್ಲ ಹೇಳಿದ್ರಲ್ವಾ, ಮತ್ತು ಮನಿ ಸೇವಿಂಗ್ಸ್ ನಾವು ಹೆಂಗೆ ಮಾಡೋದು, ನೀವು ಹೆಂಗೆ ಮನಿ ಸೇವಿಂಗ್ಸ್ ಮಾಡ್ತೀರ ಅಂತ ತುಂಬ ಜನ ಡೌಟ್ ಇರುತ್ತೆ. ನಾನು ಪ್ರತಿ ಗೋಲ್ಡು ಅಷ್ಟೇ, ಪ್ರತಿ ಸಿಲ್ವರು ಅಷ್ಟೇ, ನಾನು ಕಂತೆ ದುಡ್ಡನ್ನ ತೊಗೊಂಡೋಗಿ ತೊಗೊಳ್ಳೋದಿಲ್ಲ. ನಾನು ಏನೆಂದರೂ ಮನಿ ಸೇವಿಂಗ್ಸ್ನ ಮಾಡಿನೇ ಚಿನ್ನವನ್ನು ತೊಗೊಳ್ಳೋದು. ನನಗೆ ಹೆಂಗೆ ಬೇಕೋ ಹಂಗೆ ಡಿಸೈನ್ನ ಮಾಡಿಸ್ಕೋತೀನಿ. ಈಗ ಜಸ್ಟ್ ನೋಡಿದ್ರೆ, ಈಗ ನನಗೆ 43,000 ಪ್ಲಸ್ ಈ 2 ಗುಂಡಕ್ಕೆ 1.5 ಗ್ರಾಮ್ ಚಿನ್ನಕ್ಕೆ ಎಷ್ಟು ಲಾಭ ಬಂತು ನನಗೆ. ಈಗ ನಾನು ಹೋಗಬೇಕು, ಈಗ ನಾನು ಹೋಗಿ ಒಂದು 10 ಗ್ರಾಮ್ಗೂ ಅಥವಾ ಒಂದು 12 ಗ್ರಾಮ್ಗೂ ಏನಾದರೂ ಒಂದು ಒಳ್ಳೆ ಚೈನ್ ಬರ್ಬೋದು, ಅಥವಾ ಓಲೆ ಬರ್ಬೋದು, ಒಂದು ಪೆಂಡೆಂಟ್ ಬರಬಹುದು, ಏನು ಬೇಕಾದರೂ ನಾನು ಮಾಡಿಸ್ಕೊಳ್ಬಹುದು. ಓಕೆನಾ. ಕೂಲಿ ಮತ್ತು ವೇಸ್ಟ್ದವ್ರು ಏನು ತೊಗೊತಾರೆ ಅದನ್ನ ಕೊಟ್ಟು ಅಷ್ಟೇ. ಈಗ ಈ ರೀತಿಯಾಗಿ ನೀವು ಮಾಡಿಕೊಂಡ್ರಿ ಅಂತಂದರೆ ಪರ್ಫೆಕ್ಟಾಗಿ ನೀವು ಒಂದು ಒಳ್ಳೆ ಚಿನ್ನವನ್ನು ಖರೀದಿ ಮಾಡ್ಕೊಳ್ಬೋದು. ಆರಾಮಾಗಿ ಒಂದು 20 ಗ್ರಾಮ್ 30 ಗ್ರಾಮ್ ಈ ರೀತಿ ತೆಗೆದು ಇಟ್ಕೊಂಡು ಸೇವಿಂಗ್ಸ್ ಮಾಡಿ ತೆಗೆದಿಟ್ಕೊಂಡು ನಾವು ಗೋಲ್ಡ್ ತೊಗೊತಾ ಇದ್ದೀವಿ, ನಾನು ಹಿಂಗೆ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ, ಈ ಥರ ಉಳಿತಾಯ ಮಾಡ್ಕೊತಾ ಇದ್ದೀನಿ ಅಂತ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಅಕ್ಕಪಕ್ಕದವ್ರಿಗೆ, ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಹೇಳೋದು ಅವಶ್ಯಕತೆ ಅಂತೂ ಇಲ್ಲ. ಸೊ ಇದೇ ರೀತಿ ಮನಿ ಸೇವಿಂಗ್ಸ್ ಬಗ್ಗೆ ಇನ್ನೂ ಸಾಕಷ್ಟು ರೀತಿಯ ಟಿಪ್ಸ್ನ ಕೊಡ್ತೀನಿ. ಅದೇ ರೀತಿ ನಮ್ಮ ಹೆಣ್ಮಕ್ಳಿಗೆ ಬೇಕಾದಂತಹ ಪ್ರತಿಯೊಂದು ಮೋಟಿವೇಶನ್ ವೀಡಿಯೋಸ್, ಹೆಲ್ತ್ ಇರ್ಬೋದು, ಬ್ಯೂಟಿ ಇರ್ಬೋದು, ನಮ್ಮನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು, ನಾವು ಹೇಗೆ ಸ್ಟ್ರಾಂಗಾಗಿ ಇರಬೇಕು, ನಾವು ಹೇಗೆ ನಮ್ಮ ಸಮಸ್ಯೆಗಳನ್ನ ತಿಳಿಸ್ಕೊಬೇಕು, ನಮಗೆ ನಾವು ಹೇಗೆ ಟೈಮ್ನ ಕೊಡ್ಕೊಬೇಕು, ಪ್ರತಿಯೊಂದು ಕೂಡ ನನ್ನ ಚಾನಲಲ್ಲಿ ನಿಮಗೆ ಪ್ರತಿದಿನ ಕೂಡ ವೀಡಿಯೋಸ್ ಬರುತ್ತೆ. ಸಮ್ಟೈಮ್ ಒಂದೊಂದು ಡೇ ಮಿಸ್ ಆಗ್ಬೋದು, ಯಾಕಂದರೆ ನನಗೂ 2 ಮಕ್ಕಳಿದ್ದಾರೆ. ನನ್ನ ಚಿಕ್ಕ ಮಗಳಿದ್ಲು ಅಂತಲೇ ಸ್ವಲ್ಪ ಕಷ್ಟ ನನಗೆ ವಿಡಿಯೋ ಮಾಡೋದಕ್ಕೆ. ಇಲ್ಲಾಂತಂದರೆ ನಾನು ಆರಾಮಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡೆ ಡೈಲಿ ಕೂಡ ನಮ್ಗೆ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಮತ್ತು ನಮ್ಮ ಹೆಣ್ಮಕ್ಳಿಗೆ ಬೇಕಾದಂತಹ ಪ್ರತಿಯೊಂದು ಮಾಹಿತಿ ಕೂಡ, ನಿಮ್ಮ ಸೆಲ್ಫ್ ಕೇರ್ ಎಷ್ಟು ಇಂಪಾರ್ಟೆಂಟು, ನಿಮ್ಮ ಆಹಾರ ಎಷ್ಟು ಇಂಪಾರ್ಟೆಂಟು, ನಿಮ್ಮ ಪ್ರತಿಯೊಂದು ಕೂಡ ಏನೇನೆಲ್ಲ ನಿಮಗೆ ಬೇಕು, ನೀವು ಏನೇನೆಲ್ಲ ಬಿಟ್ಟಿದ್ದೀರಾ, ನಮ್ಗೆ ಏನೇನೆಲ್ಲ ಇದ್ರೂ ನಾವು ಸ್ಟ್ರಾಂಗಾಗಿ ಇರ್ತೀವಿ, ಆ ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಬೇಕು. ಅದನ್ನೆಲ್ಲ ನೀವು ಕೂಡ ತಿಳ್ಕೊಳ್ಬೇಕು ಅಂತಂದರೆ, ಮತ್ತು ಹೇಗೆಲ್ಲ ನಾವು ಮನೆಯಿಂದ ಸೇವಿಂಗ್ಸ್ ಮಾಡ್ಕೋಬೋದು, ನಾವು ಹೇಗೆಲ್ಲ ಇನ್ನೂ ಚಿನ್ನವನ್ನು ತೊಗೊಳ್ಬೋದು, ನಾವು ಏನೆಲ್ಲ ಮಾಡಬಹುದು ಅಂತೆಲ್ಲನೂ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಈ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮ್ಮನೆ ಇವರೇನೋ ಹೇಳ್ತಾರೆ ಅಂತ ನಿಮಗೆ ಮನಸ್ಸಿಗೆ ಇಷ್ಟ ಆಗಿಲ್ಲ ಅಂತಂದರೆ ದಯವಿಟ್ಟು ನನ್ನ ಒಂದು ಇನ್ಫಾರ್ಮೇಷನ್ ಇಷ್ಟೇ, ಏನಾದರೂ ನನ್ನ ಕಡೆಯಿಂದ ನಮ್ಮ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಹೋಗಬೇಕು, ಅದು ಯೂಸ್ಫುಲ್ ಆಗಿರಬೇಕು ಅಂತ ಅನ್ನೋದಷ್ಟೇ ನನ್ನ ಉದ್ದೇಶ. ಹಾಗಾಗಿ ನಾನು ಯೂಟ್ಯೂಬ್ನ ಚಾನಲ್ ಸ್ಟಾರ್ಟ್ ಮಾಡಿರುವಂಥದ್ದು. ನಿಮಗೆ ಬೇಕಾದಂಥ ಪ್ರತಿಯೊಂದು ಪೂಜೆ ಏನು, ಯಾವ ರೀತಿ ಪೂಜೆಗಳನ್ನ ಮಾಡ್ಕೊಳ್ಬೋದು, ನಾವು ಹೇಗೆಲ್ಲ ಇರ್ಬೋದು, ನಾವು ನಮ್ಮ ಮನೆ ಮಕ್ಕಳು, ಇದು ಪ್ರತಿಯೊಂದು ಅಷ್ಟೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಹಾಗಾಗಿ ನೀವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಹೊಸ ವೀಡಿಯೋಸ್, ಹೊಸ ವಿಚಾರಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮನಿ ಸೇವಿಂಗ್ಸ್ ಟಿಪ್ಸ್ನ ಹೇಗೆ ಮಾಡ್ಕೊಳ್ಬೇಕು. ಸೊ ನಾಳೆ ಗುರುವಾರ ಗುರುಪುಷ್ಯಮಿ ಯೋಗ ಇರೋದರಿಂದ ಇನ್ನೊಂದು ಬ್ಯೂಟಿಫುಲ್ ಆದಂತಹ ಪರಿಹಾರನ ತಿಳಿಸ್ಕೊಡ್ತೀನಿ. ಸೊ ತಪ್ಪದೇ ಎಲ್ಲರೂ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಪ್ಪದೇ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.